ನಮಸ್ಕಾರ, ನಾನು ಪೃಥ್ವಿರಾಜ್ ಹರನಹಳ್ಳಿ. H3N2 ವೈರಸ್ಗೆ ರಾಜ್ಯದಲ್ಲಿ ಮೊದಲ ಸಾವಾಗಿದೆ. ಜ್ವರ, ಚಳಿ, ಗಂಟಲಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ವ್ಯಕ್ತಿ, ಹಾಸನದ ಆಲೂರಿನ 85 ವರ್ಷದ ಅಜ್ಜ ಒಬ್ಬರು ಸಾವನ್ನಪ್ಪಿದ್ದಾರೆ. H3N2 ವೈರಸ್ ತಗುಲಿತ್ತು ಅವರಿಗೆ, ಅದರಿಂದ ಬಳಲ್ತಾ ಇದ್ರು, ಸಾವನ್ನಪ್ಪಿದ್ದಾರೆ. 85 ವರ್ಷ ವಯಸ್ಸಾಗಿತ್ತು. ಹಾಸನದಲ್ಲಿ 6 ಮಂದಿಗೆ H3N2 ವೈರಸ್ ಕಾಣಿಸಿಕೊಂಡಿದೆ. ರಾಜ್ಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕೇಸ್ ದಾಖಲಾಗಿರುವಂಥದ್ದು. ಅಂಕಿಅಂಶಗಳ ಸಂಗ್ರಹಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಕೋಮಾರ್ಬಿಡ್ ಮತ್ತು 60 ವರ್ಷ ಮೇಲ್ಪಟ್ಟವರ ಮೇಲೆ ನಿಗಾ ಇಡಲಿಕ್ಕೆ ಮುಂದಾಗಿರುವಂಥದ್ದು ಆರೋಗ್ಯ ಇಲಾಖೆ. ಯಾರು ಕೂಡ ಸೆಲ್ಫ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ವೈದ್ಯರನ್ನ ಭೇಟಿ ಮಾಡಲಿಕ್ಕೆ ಆಯುಕ್ತರಿಂದ ಸೂಚನೆಯನ್ನು ನೀಡಲಾಗಿದೆ. ಜನರು ಈಗ ಚಳಿ, ಜ್ವರ, ಅದರ ಜೊತೆಗೆ ಕೆಮ್ಮು, ಶೀತ ಈ ರೀತಿಯಾಗಿ ಬಂದಂಥ ಟೈಮ್ನಲ್ಲಿ ಡೋಲೋ 650ನ ಯಾವುದಾದ್ರೂ ಇನ್ನೊಂದು ಮಾತ್ರೆ ನುಂಗ್ಬಿಟ್ರೆ ಸಾಕಪ್ಪ, ಪ್ಯಾರಾಸಿಟಮಾಲ್ ಹೋಗ್ಬಿಡುತ್ತೆ ಅನ್ನುವಂಥ ಮಾತ್ರೆಗಳನ್ನು ನುಂಗ್ತಾ ಇರ್ತಾರೆ. ಆದರೆ ಅದು ಬೇಡ, ಒಂದ್ಸಲಿ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೋರಿಸ್ಕೊಳ್ಳಿ, ಅವ್ರು ಏನು ಸೂಚನೆ ಕೊಡ್ತಾರೆ ಅದರಂತೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಹೇಳ್ತಾನೆ ಬರ್ತಾ ಇದೆ. ಯಾಕೆಂದರೆ H3N2 ವೈರಸ್ ಕೂಡ ಸಾಕಷ್ಟು ಕಡೆ ಕಾಣಿಸ್ಕೊಳ್ತಾ ಇರುವಂಥದ್ದು. ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆ ಆಗಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಪವನ್ ಕುಮಾರ್ ಅವರು, ವೈರಾಲಜಿಸ್ಟ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ. ಈಗ H3N2 ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ, ಒಬ್ರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಬರ್ತಾ ಇತ್ತು. ಆಕ್ಚುಲಿ H3N2 ಅಂದ್ರೆ ಏನು? ಆತಂಕ ಪಡುವಂತ ವೈರಸ್ ಇದು ಕೊರೋನಾ ರೀತಿಯಲ್ಲಿ? ನೋಡಿ, H3N2 ಅನ್ನೋದು ಏನು ಹೊಸ ವೈರಸ್ ಅಲ್ಲ. ಇದು ಸಾಕಷ್ಟು ದಿನಗಳಿಂದ ನಮ್ಮ ಮಧ್ಯನೇ ಇದೆ. ಈಗ 1968 ಅಲ್ಲೇ ಮೊದಲು ಹಾಂಗ್ಕಾಂಗ್ ನಲ್ಲಿ ಇದನ್ನ ನೋಡಿ, ಅದನ್ನ ಹಾಂಗ್ಕಾಂಗ್ ಫ್ಲೂ ಅಂತ ಆಗ್ಲೇ ಅದು ತುಂಬಾ ಫೇಮಸ್ ಆಗಿತ್ತು. ಬಟ್ ಅದಾದ್ಮೇಲೂ ಕೂಡ ವರ್ಷ ಸುಮಾರು ಕಡೆ ಸಾಕಷ್ಟು, ನೀವು ಅಮೆರಿಕ ಇರ್ಬೋದು, ಯುರೋಪ್ ಅಲ್ಲಿ ಇರ್ಬೋದು, ಎಸ್ಪೆಷಲಿ ಸೌತ್ ಈಸ್ಟ್ ಏಷ್ಯಾ, ನಮ್ಮ ಭಾರತದಲ್ಲೂ ಕೂಡ ಸಾಕಷ್ಟು ಕಡೆ ಈ ಕೇಸ್ಗಳು ಕಾಣಿಸ್ಕೊಂಡಿವೆ. ಅದರಲ್ಲೂ ನಾವು ಈಗ 2003ದಿಂದ ಈಚೆಗೆ ಪ್ರತಿ ವರ್ಷ ಕೂಡ ಒಂದು ಫ್ಲೂ ಸೀಸನ್ ಅಂತಾನೆ ಬರ್ತಾ ಇದೆ. ಎಸ್ಪೆಷಲಿ ಅಕ್ಟೋಬರ್ ಮತ್ತೆ ಈ ಮಾರ್ಚ್ ಮಧ್ಯೆ ಏನಿರುತ್ತಲ್ಲ, ಇದನ್ನ ನಾವು ಫ್ಲೂ ಸೀಸನ್ ಅಂತ ಕರಿತೀವಿ. ಈ ಫ್ಲೂ ಸೀಸನ್ ಅಲ್ಲಿ ಇದು 2003ದಿಂದ ಪ್ರತಿ ವರ್ಷ ಕೂಡ ಬರ್ತಾ ಇದೆ. ಪ್ರತಿ ವರ್ಷ ಈ ಕೇಸಸ್ ಇದೆ. ಆದ್ರೆ ಇದು ನಾರ್ಮಲ್ ಆಗಿ ನಾವೇನ್ ಫ್ಲೂ ಅಂತ ಹೇಳ್ತೀವಲ್ಲ, ಈ ಇನ್ಫ್ಲೂಯೆನ್ಸಾ ಎ, ಇದರ ಒಂದು ಸಬ್ ಟೈಪ್ ಇದು H3N2. ಇದರಲ್ಲೇ ನಾವು H1N1 ಇರ್ಬೋದು, ಅಥವಾ H2N3, ಇನ್ನು ಸಾಕಷ್ಟು ಬೇಕಾದಷ್ಟು ಸಬ್ ಟೈಪ್ಸ್ ಕೂಡ ಇದೆ. ಆದ್ರೆ H3N2 ಏನಿದೆಯಲ್ಲ, ಇದು ಈ ಇನ್ಫ್ಲೂಯೆನ್ಸಾ ಎ ಆಲ್ಮೋಸ್ಟ್ 70 to 80% ಯಾವುದೇ ವೈರಲ್ ಫೀವರ್ಸ್ ಬಂದ್ರು ಇದೇ ಸಬ್ ಟೈಪ್ ಇಂದ ಕಾಸ್ ಮಾಡತ್ತೆ. ಆದ್ರೆ ಇಲ್ಲಿ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನು ಇಲ್ಲ. ಯಾಕಂದ್ರೆ ನಾನು ಈಗಾಗ್ಲೇ ಹೇಳಿದಾಗ 2003ದಿಂದ ಪ್ರತಿ ವರ್ಷ ಕೂಡ ಬರ್ತಾ ಇದೆ. ಆದ್ರೆ ಈ ಸಲ ಯಾಕೆ ಇಷ್ಟೊಂದು ಇದ್ರ ಬಗ್ಗೆ ಸ್ವಲ್ಪ ಎಲ್ಲಾ ಕಡೆನೂ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಅಥವಾ ಇಷ್ಟೊಂದು ಆತಂಕ ಅಂತಂದ್ರೆ, ನಮ್ಗೆ ಲಾಸ್ಟ್ ಇದ್ರಲ್ಲಿ ಏನು ಕೋವಿಡ್ ಬಂದಿತ್ತಲ್ಲ, ಈ ಕೋವಿಡ್ ಬಂದಾದ್ಮೇಲೆ ಸಾಕಷ್ಟು ಜನಕ್ಕೆ ಇನ್ನು ಪೋಸ್ಟ್ ಕೋವಿಡ್ ಇನ್ನೂ ಕೆಲವರು ಕೆಮ್ಮು ಇದರಿಂದ ಇನ್ನೂ ಹೊರಗಡೆ ಬಂದಿಲ್ಲ. ಪ್ಲಸ್ ಇನ್ನು ಈಗ ಅಂಡರ್ಲೈನ್ ಕೋಮಾರ್ಬಿಡಿಟೀಸ್ ಯಾರಿಗಿತ್ತು, ಈ COPD ಇರ್ಬೋದು, ಅಥವಾ ಅಸ್ತಮಾ ಇರ್ಬೋದು, ಅಥವಾ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಗಳಿರ್ಬೋದು, ಅಥವಾ ಯಾರು ಈ ಕ್ರಾನಿಕ್ ಡಿಸೀಸಸ್ ಇಂದ ಬಳಲ್ತಾ ಇದ್ರು, ಶುಗರ್ ಇರ್ಬೋದು, BP ಅಥವಾ ಹಾರ್ಟ್ ಪ್ರಾಬ್ಲಮ್ಸ್, ಕಿಡ್ನಿ ಪ್ರಾಬ್ಲಮ್ಸ್, ಇಂಥವ್ರೆಲ್ಲಾರ್ದು ಏನು ಇಮ್ಯುನಿಟಿ ಕಮ್ಮಿ ಇರುತ್ತೆ. ಅಂತಹವರಲ್ಲಿ ಈ ಸಲ ಏನ್ H3N2 ಇದೆ, ಇನ್ಫ್ಲೂಯೆನ್ಸಾ ವೈರಸ್ ಸ್ವಲ್ಪ ಜಾಸ್ತಿ ಮಟ್ಟದಲ್ಲೇ ಈಗ ಫೀವರ್ಸ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು ಕಾಸ್ ಮಾಡ್ತಾ ಇದೆ. ಹಾಗಾಗಿ ಈ ಮುಂಚೆ ಯಾರಿಗೆ ತುಂಬಾ ಸಿವಿಯರ್ ಆಗಿ ಕೋವಿಡ್ ಬಂದಿತ್ತು, ಅಥವಾ ಬೇರೆ ಅಂಡರ್ಲೈನ್ ಕೋಮಾರ್ಬಿಡಿಟೀಸ್ ಇತ್ತು, ಅಥವಾ ತುಂಬಾ ವಯಸ್ಸಾದವರು ಅಂದ್ರೆ 50 ವಯಸ್ಸಿಗಿಂತ ಮೇಲ್ಪಟ್ಟವರು, ಅಥವಾ ಮಕ್ಕಳು 15 ವರ್ಷಕ್ಕಿಂತ ಕಮ್ಮಿ ಪಟ್ಟ ಈ ಮಕ್ಕಳು ಇರ್ಬೋದು, ಇಂಥವ್ರು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ನಾವು ನೋಡ್ತಾ ಇರೋದು ಈ ವಯೋಮಾನದಲ್ಲೇ ಸ್ವಲ್ಪ ಈ ಕೇಸ್ಗಳು ಜಾಸ್ತಿ ಇರೋದು, ಹಾಗೂ ಕೋಮಾರ್ಬಿಡಿಟೀಸ್ ಯಾರಿಗೆ ಜಾಸ್ತಿ ಇರುತ್ತೆ, ಅಂತವರಲ್ಲಿ ಸ್ವಲ್ಪ ಸೀರಿಯಸ್ ಆಗ್ಬೋದು. ಗಾಬರಿ ಪಡುವಂತ ಅವಶ್ಯಕತೆ. ಈಗ ನಾವು ಕೊರೋನಾ ನೋಡ್ತಾ ಇದ್ವಲ್ಲ, ಬೇರೆ ಬೇರೆ ಕಾಯಿಲೆ ಇದ್ದಂಥವ್ರಿಗೆ ಕೊರೋನಾ ಬಂದಂಥ ಟೈಮ್ನಲ್ಲಿ ಅದು ಇನ್ನಷ್ಟು ಎಫೆಕ್ಟಿವ್ ಆಗ್ಬಿಡುತ್ತೆ, ಸಾವಿನ ಹಂತದವರೆಗೂ ತೆಗೆದುಕೊಂಡು ಹೋಗ್ಬಿಡುತ್ತೆ. ಹಾಗೆ ಸಾವನ್ನಪ್ಪಿರುವಂಥ ಪ್ರಕರಣಗಳನ್ನು ಕೂಡ ಗಮನಿಸಿದ್ದೀವಿ. H3N2 ಕೂಡ ಅದೇ ರೀತಿಯಾಗಿ ಡೇಂಜರಸ್ ಅನ್ನುವಂಥ ಆತಂಕ ಸಾಕಷ್ಟು ಜನರಲ್ಲಿ ಕಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ನೋಡೋದಾದ್ರೆ, ಯಾಕಂದ್ರೆ ಕೊರೋನಾ ಬಂದಂಥವ್ರಿಗೆ ಇನ್ನೂ ಹೆಚ್ಚಿನದಾಗಿ ಎಫೆಕ್ಟಿವ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕಡೆ ಕೆಲವರು ಮಾತನಾಡ್ತಾ ಇದ್ರು. ಆ ರೀತಿಯಾಗಿ ಏನಾದರೂ ಇದೆಯಾ? ನೋಡಿ, ಈಗ ಈ H3N2 ಹೇಗೆ ಅಂದ್ರೆ, ನಾರ್ಮಲ್ ಆಗಿ ಏನು ವೈರಲ್ ಸಿಂಪ್ಟಮ್ಸ್ ಬರುತ್ತೆ, ತುಂಬಾ ಜ್ವರ ಬರ್ಬೋದು, ಅಥವಾ ಮೈಕೈ ನೋವು, ಅಥವಾ ಚಳಿ ಆಗಂತದ್ದು, ಗಂಟ್ಲು ನೋವು, ಗಂಟ್ಲು ಕೆರೆತ, ತುಂಬಾ ಸುಸ್ತಾಗುವಂಥದ್ದು, ಇವೆಲ್ಲ ಕಾಮನ್ ಆಗಿ ಬರ್ತಕ್ಕಂತ ಸಿಂಪ್ಟಮ್ಸ್. ಇನ್ನು ಕೆಲವರಲ್ಲಿ ಬರೀ ಒಣ ಕೆಮ್ಮಿರುತ್ತೆ, ಕೆಲವರಿಗೆ ಲೂಸ್ ಮೋಷನ್ಸ್ ಕೂಡ ಆಗ್ಬೋದು.
ಇದು ನಾರ್ಮಲ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಬಟ್ ಎಲ್ಲೋ ಕೆಲವು ಮಂದಿನಲ್ಲಿ ಮಾತ್ರ, ಈಗ ಸಾಕಷ್ಟು ಕಡೆ ಈಗ ಸ್ಟಡಿ ಮಾಡಿನೂ ನೋಡ್ಲಾಗಿದೆ, ಒಂದು 7% ಗಿಂತ ಕಮ್ಮಿ ಈ ಜನ ಯಾರಿಗೆ ಈ ಇನ್ಫ್ಲೂಯೆನ್ಸಾ ಎ ಬಂದಿರುತ್ತೆ ಅಂತವರಲ್ಲಿ ಆಕ್ಸಿಜನ್ ಅವಶ್ಯಕತೆ ಇರುತ್ತೆ. ಅಂದ್ರೆ ತುಂಬಾ ಕಮ್ಮಿ ಜನಕ್ಕೆ ಆಕ್ಸಿಜನ್ ಕಮ್ಮಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇನ್ನು ICU ಅಡ್ಮಿಷನ್ ಆಗೋದು ಕೂಡ ಅದರಲ್ಲಿ ತುಂಬಾ ಇನ್ನ 1 or 2% ಮಾತ್ರ ಇರುತ್ತೆ. ಅಂಡ್ ಡೆತ್ ಕೂಡ ತುಂಬಾ ರೇರ್ ಆಗಿದೆ. ಈಗೇನ್ ನಮಗೆ ಈಗ ಹಾಸನದಲ್ಲಿ ಡೆತ್ ಆಗಿರೋದು ಇದೇನ್ ಬರ್ತಾ ಇದೆಯಲ್ಲ, ಅಲ್ಲಿ ಕೂಡ ನೋಡಿ, ನೀವು ನೋಡಿದ್ರೆ 80 ವಯಸ್ಸಿಗಿಂತ ಹೆಚ್ಚಾಗಿದೆ ಅವ್ರಿಗೆ. ಸೊ ಬೇರೆ ಕೋಮಾರ್ಬಿಡಿಟೀಸ್ ಇರುತ್ತೆ. ಅಂಡ್ 80 ವಯಸ್ಸಿಗಿಂತ ಹೆಚ್ಚಾಗಿರೋ ಕಡೆ ಕೋಮಾರ್ಬಿಡಿಟೀಸ್ ಇದ್ದು ಇಮ್ಯುನಿಟಿ ಕಮ್ಮಿ ಇರುತ್ತೆ. ಸೊ ಅಂತವ್ರಿಗೆ ಡೆತ್ ಆಗಿರೋದ್ರಿಂದ ಈಗ ಬೇರೆ ಎಲ್ಲರೂ ಕೂಡ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಹುಷಾರ್ನಲ್ಲಿ ನಾವ್ ಇರ್ಬೇಕಾಗತ್ತೆ. ಈಗ ನಾವು ಬರೀ ಇನ್ಫ್ಲೂಯೆನ್ಸಾ ಎ ಒಂದೇ ಅಲ್ಲ, ನಮ್ಗೆ ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಆಗ್ಲಿ, ನಾವು ಮೊದಲು ನಾವ್ ಏನ್ ಪ್ರಿಕಾಷನ್ಸ್ ಅನ್ನ ತೆಗೆದುಕೋಬೇಕು ಅಂತವನ್ನೆಲ್ಲ ಕೂಡ ನಾವು ತೆಗೆದುಕೋಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಡಾಕ್ಟರ್ ಈಗ ಈ ವೆದರ್ಗೆ ಮತ್ತೆ ಈಗಿರುವಂತ ಪರಿಸ್ಥಿತಿಗೆ ಕೆಲವರಿಗೆ ಚಳಿ ಜ್ವರ ಬರುತ್ತೆ, ಜ್ವರ ಕಾಣಿಸ್ಕೊಳ್ಳುತ್ತೆ, ಕೆಮ್ಮು, ಶೀತ, ಈ ರೀತಿಯಾಗಿ ಮೈಕೈ ನೋವೆಲ್ಲ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಈ ರೀತಿಯಾಗಿ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಒಂದು ಡೋಲೋ 650 ನುಂಗೋದು, ಅಥವಾ ಪ್ಯಾರಾಸಿಟಮಲ್ ಮಾತ್ರೆ ನುಂಗೋದು, ಅಥವಾ ಕೆಮ್ಮಿದ್ದಾಗ ಒಂದು ಸಿರಪ್ ಕುಡಿಯುವಂಥದ್ದು, ಈ ರೀತಿಯಾಗಿ ಆಗುತ್ತೆ. ಏನ್ ಮಾಡಬೇಕು? ಈ ರೀತಿಯಾಗಿ ಪ್ರಥಮ ಚಿಕಿತ್ಸೆ ಪಡ್ಕೊಂಡ್ರೆ ಓಕೆನಾ, ಅಥವಾ ಡಾಕ್ಟರ್ನ ಕಾಣೋದು ಒಳ್ಳೇದು ಅಂತ ಹೇಳ್ತೀರಾ ನೀವು? ನೋಡಿ, ಈಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಸಿಂಪ್ಟಮ್ಸ್ ಬರುತ್ತೆ, ಸಿಂಪ್ಟಮ್ಸ್ ಮೈಲ್ಡ್ ಆಗಿದ್ರೆ, ಅಂದ್ರೆ ಜ್ವರ, ಕೆಮ್ಮು, ನೆಗಡಿ ಇವೆಲ್ಲ ಏನಾರ ಬಂದಾಗ ಸಿಂಪಲ್ ಆಗಿ ಒಂದು ಪ್ಯಾರಾಸಿಟಮಾಲ್ ಮಾತ್ರೆಯನ್ನ ತೆಗೆದುಕೊಳ್ಳಿ, ಅಥವಾ ಏನಾದ್ರು ರೆಗ್ಯುಲರ್ ಕಾಫ್ ಸಿರಪ್ ಇದ್ರೆ ಕಾಫ್ ಸಿರಪ್ ತೆಗೆದುಕೋಬಹುದು. ಬಟ್ ಇನ್ ಕೇಸ್ ಅದೇನಾದ್ರು 2-3 ದಿವಸದಲ್ಲಿ ಕಮ್ಮಿ ಆಗ್ಲಿಲ್ಲ ಅಂದಾಗ ಆಗ ವೈದ್ಯರಲ್ಲಿ ಬಂದು ತೋರಿಸ್ಕೋಬೇಕಾಗುತ್ತೆ. ಇನ್ನೊಂದು ವಿಷಯ ಗಮನಿಸ್ಬೇಕು, ಈಗ ತುಂಬಾ ಸೀರಿಯಸ್ ಆಗಿತ್ತು ಅಂದ್ರೆ ಅವ್ರ ಲೈಫ್ ಅಲ್ಲಿ ಆತರ ಸುಸ್ತು ಅವ್ರು ಗಮನಿಸಿರಲ್ಲ, ಯಾವಾಗ್ಲೂ ತುಂಬಾ ಸುಸ್ತಾಗುತ್ತೆ, ಅಥವಾ ಉಸಿರಾಡೋದಕ್ಕೆ ಏನಾದ್ರು ತುಂಬಾ ತೊಂದರೆ ಆಗ್ತಾ ಇರುತ್ತೆ, ಏನೋ ಒಂಥರ ಸಂಕಟ ಆಗ್ತಾ ಇರುತ್ತೆ. ಆತರ ಏನಾರ ಇದ್ದಾಗ ಇವರು ಮೊದಲೇ ಡಾಕ್ಟರ್ ಅಲ್ಲಿ ಬಂದು ತೋರಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ಕಡೆ ನಾವು ನೋಡಿದೀವಿ, ಇವ್ರಿಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ, ಉಸಿರಾಡೋಕ್ ತೊಂದರೆ ಇದ್ರೂ ಕೂಡ ಇವರೇ ಮನೆಯಲ್ಲಿಯೇ ಸೆಲ್ಫ್ ಮೆಡಿಕೇಶನ್ಸ್ ಮಾಡ್ಕೋತಾ ಕೂತಿರ್ತಾರೆ. ಅದು ತುಂಬಾ ಡೇಂಜರಸ್. ಸೊ ಆತರ ಏನಾರ ಇದ್ದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಅಲ್ಲಿ ಬಂದು ತೋರಿಸ್ಕೋಬೇಕು. ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ, ಈ ವೈರಲ್ ಫೀವರ್ಸ್ ಬಂದಾಗ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮನೆಗಳಲ್ಲಿ ನೀರಿನ ಅಂಶ ಚೆನ್ನಾಗಿ ಸೇವಿಸಬೇಕಾಗುತ್ತೆ. ಅಂದ್ರೆ ನೀರನ್ನ ಚೆನ್ನಾಗಿ ಕುಡೀರಿ, ಹಾಗೂ ಜ್ಯೂಸ್ ಗಳನ್ನ ಚೆನ್ನಾಗಿ ಕುಡಿಬೇಕಾಗುತ್ತೆ. ಎಸ್ಪೆಷಲಿ ಸಿಟ್ರಸ್ ಫ್ರೂಟ್ಸ್, ನೀವು ಮೂಸಂಬಿ ಇರ್ಬೋದು, ಆರೆಂಜ್, ನಿಂಬೆಹಣ್ಣು ಅಥವಾ ಎಳ್ನೀರ್ ತಗೊಳ್ಳಿ. ಸೊ ಇವೆಲ್ಲ ನೀರಿನ ಅಂಶ ಚೆನ್ನಾಗಿ ಸೇರಿಸಿ ಹೈಡ್ರೇಷನ್ ಚೆನ್ನಾಗಿ ಇಟ್ಕೊಂಡ್ರೆ ಆಗ ತುಂಬಾ ಜಾಸ್ತಿ ಸಿವಿಯರ್ ಆಗಲ್ಲ, ಹಾಗೂ ಸುಸ್ತಾಗೋದಿಲ್ಲ. ಅಲ್ಲ, ಈಗ ಮತ್ತೊಂದು ಕಡೆ ಈಗ ನೋಡ್ತಾ ಇದ್ವಿ, ಹೀಟ್ ಸ್ಟ್ರೋಕು, ಸನ್ ಸ್ಟ್ರೋಕು, ಈ ರೀತಿಯಾಗಿ ಕೂಡ ಸಾಕಷ್ಟು ಆತಂಕ ಇರುವಂಥದ್ದು. ಅದರ ಜೊತೆಗೆ H3N2 ಅನ್ನುವಂಥದ್ದು ಇನ್ನಷ್ಟು ಪರಿಣಾಮಕಾರಿಯಾಗಿರುತ್ತಾ? ನೋಡಿ, ಈಗ ಅಂಡರ್ಲೈಯಿಂಗ್ ಡಿಸೀಸಸ್ ಯಾವುದೇ ಇರ್ಬೋದು, ಸೊ ಅದರಲ್ಲಿ ಇವಾಗ H3N2 ಬಂದಾಗ ಅವ್ರಿಗೆ ಮೊದಲೇ ಈಗ ಅವ್ರಿಗೆ ಪ್ರಾಬ್ಲಮ್ಸ್ ಇರುವಾಗ H3N2 ಇನ್ನೂ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಅವ್ರಿಗೆ ಸುಸ್ತಾಗ್ಬೋದು, ಅಥವಾ ಮೈಕೈ ನೋವು ಇರ್ಬೋದು, ಅಥವಾ ಕೆಲವು ಸಲ ವಾಂತಿ ಸ್ಟಾರ್ಟ್ ಆಗ್ಬೋದು, ಸೊ ಕೆಮ್ಮು ಕೂಡ ಸ್ಟಾರ್ಟ್ ಆಗ್ಬೋದು. ಈಗ ನಾವು ಸಾಕಷ್ಟು ಜನಕ್ಕೆ ನೋಡಿದೀವಿ, ಲಾಸ್ಟ್ 1-2 ತಿಂಗಳಿಂದ ಸುಮಾರು ಜನ ಪೇಷಂಟ್ಗಳಿಗೆ ಫೀವರ್ ಬಿಟ್ಟಾದ್ಮೇಲೂ ಕೂಡ ಬರೀ ಒಣಕೆಮ್ಮು ಹಾಗೆ ಇರುತ್ತೆ. 2 to 4 weeks ಬರೀ ಒಣಕೆಮ್ಮು ಇರುತ್ತೆ. ಇದನ್ನ ನಾವು ಇನ್ಫ್ಲೂಯೆನ್ಸಾ ಏನಲ್ಲಿ ನಾವು ಕಾಮನ್ ಆಗಿ ನೋಡ್ತಾ ಇದೀವಿ. ಎಸ್ಪೆಷಲಿ ಈ ಪೋಸ್ಟ್ ಕೋವಿಡ್ ಅಲ್ಲಿ ಮಾತ್ರ ನಾವು ಇದನ್ನ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ನೋಡ್ತಾ ಇದೀವಿ. ಯಾಕಂದ್ರೆ ನಾವು ಪ್ರೀವಿಯಸ್ ಇಯರ್ಸ್ ಅಲ್ಲಿ ಕೋವಿಡ್ ಮುಂಚೆ ಇದ್ದಾಗ ಇದೇ ವೈರಲ್ ಫೀವರ್ ಬಂದಾಗ ನಾವು ನೋಡಿ ಟ್ರೀಟ್ಮೆಂಟ್ ಕೊಟ್ಟರು ಕೂಡ 1 ವಾರ, ಕೊಡದೇ ಇದ್ರು 1 ವಾರ, ಆತರ ಇತ್ತು ಒಂದು ಡಿಕ್ಟಿಮ್. 1 ವಾರದಲ್ಲೆಲ್ಲ ಕಮ್ಮಿ ಆಗ್ಬಿಡ್ತಾ ಇತ್ತು. ಆದ್ರೆ ಈಗ ಪೋಸ್ಟ್ ಕೋವಿಡ್ ಆ ರೀತಿ ಆಗ್ತಾ ಇಲ್ಲ. ಎಷ್ಟೋ ಜನಕ್ಕೆ ಫೀವರ್ ಕಮ್ಮಿ ಆದ್ರೂ ಕೂಡ ಸುಸ್ತು ಹೋಗೋದಿಲ್ಲ, ಹಾಗೂ ಕೆಮ್ಮು ಹೋಗೋದಿಲ್ಲ. ಬರೀ ಒಣಕೆಮ್ಮು 2-4 ವಾರ ಕಾಲ ಇದ್ದೇ ಇರುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ. H3N2 ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ, ವೀಕ್ಷಕರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ನ್ಯೂಸ್ 18 ಜೊತೆ ಜಾಯ್ನ್ ಆಗಿದ್ದಕ್ಕೆ. ಪಕ್ಷೇತರ ಸಂಸದೆ ಈಗ ಪಕ್ಷಕ್ಕೆ ಶಿಫ್ಟ್, ಬಿಜೆಪಿಗೆ ಸೇರ್ಪಡೆ ಆಗೋದು ಬಹುತೇಕ ಫಿಕ್ಸ್. ಹಿಂದೆ ಅಧಿಕೃತ ಘೋಷಣೆ ಆಗುತ್ತಾ? ಸುಮಲತಾ ಅಂಬರೀಶ್ ಯಾವ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಆಲ್ಮೋಸ್ಟ್ ಬಿಜೆಪಿಗೆ ಅನ್ನುವಂಥ ಚರ್ಚೆನೇ ನಡೀತಾ ಇದ್ದಿದ್ದಂಥದ್ದು. ಹತ್ತತ್ರ ಒಂದು 3-4 ತಿಂಗಳಿಂದ ಇದೇ ಚರ್ಚೆ ನಡೀತಾ ಇತ್ತು. ಕಾಂಗ್ರೆಸ್ಗಿನ್ನ ಬಿಜೆಪಿನೇ ಬೆಟರು ಸುಮಲತಾ ಅಂಬರೀಷ್ಗೆ ಅನ್ನುವ ರೀತಿಯಲ್ಲಿ ಅವರ ಅಭಿಮಾನಿಗಳು ಕೂಡ ಮಾತನಾಡ್ಕೊಂಡಿದ್ರು. 1 ಗಂಟೆಯಲ್ಲಿ ನನ್ನ ನಿರ್ಧಾರವನ್ನ ಪ್ರಕಟಿಸುತ್ತೇನೆ ಅಂತ ಹೇಳಿದ್ದಾರೆ ಸುಮಲತಾ ಅಂಬರೀಷ್ ಅವರು. ನನ್ನ ಜನ, ನನ್ನ ಜಿಲ್ಲೆ ಮಂಡ್ಯದಲ್ಲೇ ಎಲ್ಲ ನಿರ್ಧಾರ ಆಗುತ್ತೆ, ಅಲ್ಲೇ ಹೋಗಿ ಮಾತನಾಡ್ತೀನಿ, ನಾನು ನನ್ನ ಜನರ ಜೊತೆನೆ ಮಾತನಾಡ್ತೀನಿ, ನನ್ನ ಜನರ ಮುಂದೆನೆ ಮಾತಾಡ್ತೀನಿ, ನನ್ನನ್ನು ಗೆಲ್ಲಿಸಿದಂಥ ಕ್ಷೇತ್ರದಲ್ಲಿ ನಾನು ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ರು. ಮಾಧ್ಯಮಗಳಿಗೆ ತಿಳಿಸಿ ಮಂಡ್ಯದತ್ತ ಹೋಗ್ತಾ ಇದ್ದಾರೆ ಸಂಸದೆ ಸುಮಲತಾ ಅಂಬರೀಶ್. JP ನಗರ ನಿವಾಸದಿಂದ ಹೊರಟಿರುವಂಥದ್ದು ಸಂಸದೆ ಸುಮಲತಾ. ಮಧ್ಯಾಹ್ನ 12 ಗಂಟೆಗೆ ಮಂಡ್ಯದಲ್ಲಿ ಸುಮಲತಾ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಲಿದ್ದಾರೆ.
ಸುಮಲತಾ ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಅಧಿಕೃತವಾಗಿ ಪ್ರಕಟ ಮಾಡ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇವತ್ತು ಒಂದು ತೀರ್ಮಾನವನ್ನ ಮಾಡ್ತಿದ್ದೀರಿ, ಘೋಷಣೆ ಮಾಡ್ತಾ ಇದ್ದೀರಿ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಖಂಡಿತ ಒಂದು ತೀರ್ಮಾನವನ್ನ ಹೇಳ್ತೀನಿ. ಅದನ್ನ ಆ ಘೋಷಣೆ ಮಂಡ್ಯದಲ್ಲೇ ಆಗುತ್ತೆ. ನೋಡಿ, ಎಲ್ಲವನ್ನೂ ನಾನು ಮಂಡ್ಯದಲ್ಲಿ ಪ್ರಸ್ತಾಪ ಮಾಡಿ ಎಲ್ಲರ ಮುಂದೆ ಇಡ್ತೀನಿ. ಸಹಜವಾದ ಕುತೂಹಲ ಮೇಡಮ್, ಮೂರನೇ ಶಕ್ತಿಯಾಗಿ ನೀವು ಕಟ್ತಾ ಇದ್ದೀರಿ ಅನ್ನೋದು. ಎಲ್ಲದಕ್ಕೂ ಈಗ ಇನ್ನೇನು 1 ಅವರಲ್ಲಿ ನಿಮಗೆ ಗೊತ್ತಾಗತ್ತಲ್ಲ ಏನೇನಿದೆ ಅಂತ. ಯಾಕಂದ್ರೆ ನನ್ನ ಪ್ರಿಫರೆನ್ಸ್, ನನ್ನ ಜನ, ನನ್ನ ಜಿಲ್ಲೆ, ಅಲ್ಲೇ ನನ್ನ ಮುಂದಿನ ನಡೆ ಏನು ಅನ್ನೋದು ಅಲ್ಲೇ ನಾನು ಮಾತಾಡಬೇಕು. ಒಂದು ಪ್ರಶ್ನೆ ಮೇಡಮ್, ಅಂಬರೀಶ್ ಅವರಿದ್ದಂತ ಕಾಂಗ್ರೆಸ್ ನಲ್ಲಿ ತಮಗೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಒಂದು ಪಕ್ಷಕ್ಕೆ ಹೋಗುವಂತ ಅನಿವಾರ್ಯತೆ ಸುಮಲತಾ ಅಂಬರೀಶ್ ಅವರಿಗೆ ಇದೆ, ಬಿಜೆಪಿಗೂ ಕೂಡ ಅಷ್ಟೇ. ಸುಮಲತಾ ಅನ್ನುವಂತ ಒಬ್ರು ನಾಯಕಿ ಬೇಕಾಗಿರುವಂತ ಅನಿವಾರ್ಯತೆಯಲ್ಲಿ ಇರುವಂತದ್ದು ಕಾಂಗ್ರೆಸ್ಗೆ ಆ ರೀತಿಯಾಗಿ ಏನಿಲ್ಲ. ಸೊ ಈಗ ಕಾಂಗ್ರೆಸ್, ಬಿಜೆಪಿ, ರೈತ ಸಂಘದವ್ರು ಎಲ್ಲರೂ ಕೂಡ ಇವ್ರಿಗೆ ಸಪೋರ್ಟ್ ಮಾಡಿದ್ರಲ್ಲ, ಇನ್ನೂ ಕೂಡ ಜಿಜ್ಞಾಸೆಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಸುಮಲತಾ ಅಂಬರೀಶ್ ಅವರು ಇವತ್ತೇ ಪ್ರಕಟ ಮಾಡುವಂತ ಸಾಧ್ಯತೆ ಇದೆಯಾ ಯಾವ ಪಕ್ಷಕ್ಕೆ ಹೋಗ್ತೀನಿ ಅಂತ? ಖಂಡಿತ ಪೃಥ್ವಿ, ಇವತ್ತೇ ಬಹುತೇಕ ಸುಮಾರು 12 ಗಂಟೆ ಹೊತ್ತಿಗೆ ಏನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸುಮಲತಾ ಅವರು ತಮ್ಮ ನಿರ್ಧಾರವನ್ನು ತಿಳಿಸುವಂಥ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ಮೋದಿ ಸಮಾವೇಶದಲ್ಲಿ ಸುಮಲತಾ ಅಂಬರೀಶ್ ರವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು. ಆದರೆ ಮೋದಿ ಸಮಾವೇಶದಲ್ಲಿ, ಅಂದರೆ ಮೋದಿ ಸಮ್ಮುಖದಲ್ಲಿ ಯಾವುದೇ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಈಗಾಗಲೇ ಬಿಜೆಪಿಗರು ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಅದಕ್ಕೂ ಮೊದಲೇ, ಅಂದರೆ ಮೋದಿ ಅವರು ಮಾರ್ಚ್ 12ನೇ ತಾರೀಕು ಆಗಮಿಸ್ತಾ ಇದ್ದಾರೆ, ಅದಕ್ಕೂ ಮೊದಲೇ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಏನು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಏನಿದ್ದಾರೆ, ಅಭಿಮಾನಿಗಳ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗುವ ವಿಚಾರವನ್ನ ಸುಮಲತಾ ಅವರು ಸ್ವತಃ ಬಹಿರಂಗ ಪಡಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಸುಮಲತಾ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಈಗಾಗಲೇ ಮದ್ದೂರನ್ನ ಸುಮಲತಾ ಅವರು ಬಿಟ್ಟಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯದ ಚಾಮುಂಡೇಶ್ವರಿ ನಿವಾಸ ಏನಿದೆ, ಇಲ್ಲಿ ಸುಮಲತಾ ಅವರು ಆಗಮಿಸಿ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಸಿಎಂ ಬೊಮ್ಮಾಯಿ ನೋಡ್ಲೇಬೇಕಾದಂತ ಸ್ಟೋರಿ. ತಮ್ಮ ತವರು ಜಿಲ್ಲೆಯಲ್ಲಿ ಹೇಗಿದೆ ಗೊತ್ತಾ ಲಂಚ ಬಾಕತನ ಅನ್ನುವಂಥದ್ದು. ಅಧಿಕಾರಿಗಳ ಬಣ್ಣ ಬಯಲು ಮಾಡಿದ ತಮ್ಮದೇ ಜಿಲ್ಲೆಯ ರೈತರನ್ನು ಬಿಡಲ್ಲ ಅಧಿಕಾರಿಗಳು. ಇವರು ಮೊನ್ನೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು, ನೋಡ್ತಾ ಇದ್ರು ನೀವು. ನಮಗೆ 40% ಅಷ್ಟು ಹೈಕ್ ಮಾಡಬೇಕು ಸ್ಯಾಲ್ರಿನ ಅಂತ. ಎಷ್ಟೆಲ್ಲ 100% ಹೈಕ್ ಮಾಡಿದ್ರು ಅಷ್ಟೇ, ಲಂಚ ತಿನ್ನೋದನ್ನ ಮಾತ್ರ ಬಿಡೋದಿಲ್ಲ ಸಾಕಷ್ಟು ಜನ ಸರ್ಕಾರಿ ಅಧಿಕಾರಿಗಳು. ಬರೀ ಗಿಂಬಳಕ್ಕೆ ಕೈ ಓಡ್ತಾರೆ. ನಾಚಿಕೆ ಆಗಬೇಕು ಸಾಕಷ್ಟು ಜನ ಅಧಿಕಾರಿಗಳ ಬಗ್ಗೆ. ನೀವು ನೋಡ್ತಾನೆ ಇರ್ತೀರಾ ಯಾವ ರೀತಿಯಾಗಿ ಲಂಚ 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 ಅನ್ಕೊಂಡು ಬಾಯ್ ಬಿಡ್ಕೊಂಡು ಕೂತ್ಕೊಂಡಿರ್ತಾರೆ ಅಂತ. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ಇದೆ ಲಂಚ ಬಾಕತನ. ಪುರಸಭೆ ಅಧಿಕಾರಿಗಳ ದನದಾಹಕ್ಕೆ ರೊಚ್ಚಿಗೆದ್ದ ಅನ್ನದಾತ ಲಂಚದ ಬದಲು ಹೋರಿಯನ್ನೇ ಪುರಸಭೆಗೆ ಕರೆತಂದಿದ್ದಾನೆ ರೈತ. ಸಿಎಂ ತವರು ಕ್ಷೇತ್ರ ಹಾವೇರಿಯ ಸವಣೂರಲ್ಲಿ ನಡೆದಿರುವಂತ ಘಟನೆ ಇದು. ತಗಳಪ್ಪ, ನನ್ನ ಹತ್ರ ಇನ್ನೇನಿಲ್ಲ, ಇದನ್ನೇ ಮಾರ್ಕೊಂಬಿಡು, ನೀನೇ ಹಿಡ್ಕ ಅಂತ ದುಡ್ಡ. ಮನೆ ಖಾತೆ ಬದಲಾವಣೆಗೆ 25,000 ರೂಪಾಯಿ ಕೇಳಿದ್ದಾನೆ ಅಧಿಕಾರಿ, ಮಾನ ಮರ್ಯಾದೆ ಇಲ್ದೇವರೋನು. ಈ ಹಿಂದೆ ಹಣ ಪಡೆದ ಅಧಿಕಾರಿ ಬೇರೆಡೆಗೆ ವರ್ಗಾವಣೆ ಆಗಿದ್ದ. ಮತ್ತೆ 25,000 ರೂಪಾಯಿ ಕೇಳಿದ್ದಾನೆ ಇನ್ನೊಬ್ಬ ಆ ಪೋಸ್ಟಿಗೆ ಬಂದಂತವನು. ಯಾವನ್ ಬಂದ್ರು ಅದೇ ಕೆಲಸ ಮಾಡ್ತಾವನು. ಇನ್ನೇನ್ ಮಾಡ್ತಾನೆ ಪಾಪ ರೈತ. ಎತ್ತನ್ನೇ ಕರೆ ತಂದಿದ್ದಾನೆ ರೈತ. ಯಲ್ಲಪ್ಪ ರಾಣೋಜಿ ಅಂತ ರೈತ ಸರಿಯಾಗಿ ಮಾಡಿದ್ದಾರೆ. ಇನ್ನೇನ್ ನಮ್ಮ ರಕ್ತನೂ ಕುಡಿತಾರ, ಕುಡಿದು ಬಿಡ್ತಾರೆ. ಬೇಕಿದ್ರೆ ರಕ್ತ ಮಾರ್ಕೊಂಡ್ಬಿಟ್ಟು ದುಡ್ಡು ಕೊಡಿ ಅಂದ್ರೂ ಇಸ್ಕೊಂಡ್ಬಿಡ್ತಾರೆ ಅಧಿಕಾರಿಗಳು. ಆ ಥರದ ಅಧಿಕಾರಿಗಳೇ ಜಾಸ್ತಿ ಇರೋದಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ರಮೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ನೋಡ್ತಾ ಇದ್ವಿ ಎಂಥ ಲಂಚ ಬಾಕತನ ಅನ್ನುವಂಥದ್ದನ್ನ. ಅದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ. ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಆ ಎತ್ತನ್ನೇ ತೆಗೆದುಕೊಂಡು ಬಂದಿದ್ದಾನೆ ಪಾಪ ಆ ರೈತ. ಇನ್ನೇನು ಕೊಡ್ತಾನೆ ಪಾಪ. ಬೆಳೆದಿದ್ದಂಥ ಬೆಳೆಗೆ ಸರಿಯಾದಂಥ ಒಂದು ಬೆಲೆ ಸಿಗ್ತಾ ಇಲ್ಲ, ಮಾರಿದ್ರೂ ಅದಕ್ಕೊಂದು ಬೆಲೆ ಇಲ್ಲ, ದುಡ್ಡಿಲ್ಲ. ಸೊ ಅದಕ್ಕೆ ಎತ್ತೆ ತಗೊಬಂದು ಇಟ್ಕೊಂಡಿದ್ದಾನೆ. ಇದನ್ನೇನು ಮಾಡ್ಕೊಂತೀಯ ಮಾಡ್ಕ, ನಮಗೆ ಖಾತೆನಾದರೂ ಬದಲಾವಣೆ ಮಾಡಿಕೊಡು ಅಂತ. ಇಂಥ ಪರಿಸ್ಥಿತಿ ರಾಜ್ಯದ ಎಲ್ಲ ಕಡೆನೂ ಕೂಡ ಇದೆ.
ಬರೀ ಲಂಚ ತಿಂದು ತೇಗ್ತಾ ಇದ್ದಾರೆ ಅಧಿಕಾರಿಗಳು. ವೆಲ್ಕಮ್ ಬ್ಯಾಕ್. ಬಿಜೆಪಿಯಿಂದ ಚುನಾವಣಾ ಪ್ರಚಾರ ಸಮಿತಿಯನ್ನ ನೇಮಕ ಮಾಡಲಾಗಿದೆ. ಸಿಎಂ ಅಧ್ಯಕ್ಷತೆಯಲ್ಲಿ ಪ್ರಚಾರ ಸಮಿತಿಯನ್ನ ನೇಮಕ ಮಾಡಲಾಗಿರುವಂಥದ್ದು. ಸದಸ್ಯರಾಗಿ ಯಡಿಯೂರಪ್ಪ, ಕಟೀಲ್ ಅವರನ್ನ ಕೂಡ ನೇಮಕ ಮಾಡಲಾಗಿದೆ. ಬಿಜೆಪಿಯಿಂದ ಚುನಾವಣಾ ಪ್ರಚಾರ ಸಮಿತಿ ಅದನ್ನು ನೇಮಕ ಮಾಡಲಾಗಿರುವಂಥದ್ದು. ಅದು ಸಿಎಂ ಅಧ್ಯಕ್ಷತೆಯಲ್ಲಿ ಪ್ರಚಾರ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಚುನಾವಣಾ ಪ್ರಚಾರ ಸಮಿತಿಯಲ್ಲಿ BYV ಅಂದ್ರೆ ವಿಜೇಂದ್ರ ಅವರಿಗೂ ಕೂಡ ಅವಕಾಶವನ್ನ ಕೊಡಲಾಗಿದೆ. ಸಮಿತಿಯ ಸದಸ್ಯರಾಗಿ ವಿಜೇಂದ್ರ ಅವರು ಕೂಡ ನೇಮಕಗೊಂಡಿದ್ದಾರೆ. ಚುನಾವಣಾ ಪ್ರಚಾರ ಸಮಿತಿಯಲ್ಲಿ ಒಟ್ಟು 25 ಮಂದಿ ಇದ್ದಾರೆ. ಚುನಾವಣೆ ನಿರ್ವಹಣಾ ಸಮಿತಿ ಸಂಚಾಲಕರಾಗಿ ಶೋಭಾ ಕರಂದ್ಲಾಜೆ ಅವರನ್ನ ಆಯ್ಕೆ ಮಾಡಲಾಗಿದೆ. 14 ಸದಸ್ಯರನ್ನ ಒಳಗೊಂಡಂತ ಚುನಾವಣಾ ನಿರ್ವಹಣಾ ಸಮಿತಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಇದರ ಬಗ್ಗೆ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಚುನಾವಣಾ ಪ್ರಚಾರ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಅದರ ಜೊತೆಗೆ ಚುನಾವಣೆ ನಿರ್ವಹಣಾ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿರುವಂಥದ್ದು. ಅದರ ಸಂಚಾಲಕರಾಗಿ ಶೋಭಾ ಕರಂದ್ಲಾಜೆ ಅವರನ್ನ ಆಯ್ಕೆ ಮಾಡಲಾಗಿದೆ. ಟೋಟಲ್ ಆಗಿ ಚುನಾವಣಾ ಪ್ರಚಾರ ಸಮಿತಿ ನೇಮಕ ಮಾಡಿರುವಂತಹ ಸಂದರ್ಭದಲ್ಲಿ 25 ಜನರನ್ನ ನೇಮಕ ಮಾಡಲಾಗಿದೆ. ಅದರಲ್ಲಿ BY ವಿಜೇಂದ್ರ ಅವರು ಕೂಡ ಇದ್ದಾರೆ. ತುಂಬಾ ಕುತೂಹಲ ಅಂದ್ರೆ ಯಡಿಯೂರಪ್ಪನವರಿದ್ದಾರೆ, ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇದ್ದಾರೆ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ಅನ್ನ ನೋಡೋಣ. ಶ್ರೀ ಕ್ಷಣದವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.